Hi, welcome to my new vlog. This is second day, no? This is the second day. This is second day. We are in Vietnam. This place. This is Ho Chi Yesterday, Minh. Ho Chi Minh. Yeah, we did party a lot. No, I forgot. ತುಂಬ ಜಾಸ್ತಿ we did party yesterday. Ho Chi Minh. This is Ho Chi Minh. Yes, Ho Chi Ho Minh. Chi Minh hotel name. Avanti Hotel. Avanti Hotel. We're sitting on the Ho Chi Minh Avanti Hotel. So now we are going for Bana Hills. Correct, no? Bana Hills. We are going to Ho Chi Tunnels today. Ho Chi Tunnels. Yes. Bana is not today. No, not today. Ho Chi Tunnels. So he's my friend. He's from Delhi. Introduce, no? My name is Garv Jain. I'm from Delhi. Yeah. And I met Praveen yesterday itself. We did here in party. Vietnam. It's like memorable party. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. And Weekend. you'll be seeing me in the first vlog itself. Yes. Do subscribe to Praveen's channel because I'm sure that you will get amazing content on this channel. Thank you so much. Thank you. Okay then. See you. ಈಗ ಹೊಡ್ತಾ ಇದ್ದೀವಿ ಹೊಸ ಪ್ಲೇಸ್ಗೆ ನೋಡಿ ಎಲ್ಲ ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಎಲ್ಲ ಬೆಳಗ್ಗೆ ಎದ್ದಿದ್ದೀವಿ. ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಫಾಲೋ. ಟ್ರಿಪ್ಪಿಗೆ ಬಂದಾಗ ಒಬ್ರಿಗೊಬ್ರು ಪರಿಚಯನೇ ಇರಲಿಲ್ಲ. ಎಲ್ಲ ಫ್ರೆಂಡ್ ಆಗಿಬಿಟ್ಟಿದ್ವಿ. ಇನ್ನೆಲ್ಲ ಫುಲ್ ಹ್ಯಾಂಗ್ ಓವರು. ಈಗ ನಾನು ಬ್ಯಾಗ್ ಕ್ಯಾರಿ ಮಾಡೋದಕ್ಕಿತ್ತ ಅಂತ ಈಗ ಅನ್ನಿಸ್ತಾ ಇದೆ. ನಮ್ಮ ಬಸ್ ಬಂದು ವೆಯ್ಟ್ ಮಾಡ್ತಾ ಇದೆ. ಇಲ್ಲೆಲ್ಲ ಬಸ್ ಬಂದು ನಮಗೆ ಲೆಫ್ಟ್ ಸೈಡು, ಇಲ್ಲಿ ರೈಟ್ ಸೈಡು. ಸೊ ಇಲ್ಲಿ ರೈಟ್ ಸೈಡ್ ಇರೋದ್ರಿಂದ ಹಿಂಗೆ ಇದೆ ನಮ್ಮ ಬಸ್ಸು. ಇವರೇ ನಮ್ಮ ಗೈಡು. ಹಾಯ್ ಇವರು ಹಾಯ್ ನಮ್ಮ ಡ್ರೈವರು. ಈ ಬಸ್ಸು ಹೇಗಿದೆ ಸೀಟ್ಸು. ಇಲ್ಲಿ ನಮ್ಮೂರು. ಹಾಯ್ ಫುಲ್ ಹ್ಯಾಂಗ್ ಓವರ್ ಪಾರ್ಟಿ ಮೂಡ್. ಹಾಯ್ ಯಪ್ಪ ಎಲ್ಲ ಸುಸ್ತಾಗ್ಬಿಟ್ಟಿದ್ದಾರೆ. ಎಲ್ಲ ಹೊಡ್ತಾ ಇದ್ದೀವಿ. ಹೊಡೋದೇ ಆಯ್ತು. Where you going now? 1.5 hour लगता है पूरा पहुंचने के लिए. So if we are getting late, we'll stop for lunch first and then we'll go to the tunnel. Otherwise, we'll go to the tunnel and then we'll have lunch. Yes. Okay. All are saying hi. Same. Only bridge is nice. कंटेंट ले रहा हूँ, मुझे इस ट्रिप का कंटेंट बनाना है. Yeah. हाँ. Wait. Good morning. Good Good morning. afternoon. Hangover. ರೆಸ್ಟೋರೆಂಟಿಗೆ ಬಂದಿದ್ದೀವಿ. ನೋಡೋಣ ಏನು ತಿನ್ನೋದು ಅಂತ ರೆಸ್ಟೋರೆಂಟಲ್ಲಿ ನೋಡಬೇಕು. ಅಲ್ಲೇ ಇದ್ದಾರೆ ಫ್ರೆಂಡ್ಸು, ಎಲ್ಲ ಮೀಟ್ ಮಾಡಬೇಕು. ಸೊ ಆಲ್ ದೇರ್ ಕಮಿಂಗ್. ಸಿ ಕ್ಯಾಬ್ ಹೀರೋ. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಇಲ್ಲೊಬ್ರು ಮಾಡಲ್ ಬರ್ತಾ ಇದ್ದಾರೆ. ಈಸ್ ಮೈ ಫ್ರೆಂಡ್. ಹಾಯ್. ಈಸ್ ವೆರಿ ಎಕ್ಸೈಟ್ಮೆಂಟ್. ಆಕ್ಚುಲಿ ಐ ವಾಂಟ್ ಟು ಕಮ್ ಇನ್ ಬ್ಲಾಗ್. ಲೆಟ್ ಯು ಕಮ್. He walked in Didi as a kid. ಇವ್ರಿಗೆಲ್ಲ ಜೋಕ್ಸ್. ಇವ್ರಿಗೆ ಕಾಲು ಎಳೆದು ಅವ್ರಿಗೆ ಕಾಲು ಎಳೆದು ಎಲ್ಲ ಚೆನ್ನಾಗಿದೆ ನೋಡಿ. ಬ್ರಿಡ್ಜು ಇಲ್ಲಿ ರೀಚ್ ಆಗಿದ್ದೀವಿ. ಹೋಗ್ತಾ ಇದ್ದೀವಿ. ಇಟ್ ಗೋಯಿಂಗ್ ವೆರ್ ದ ಪ್ಲೇಸ್. ಸ್ವಲ್ಪ ನೀರು ಕುಡಿಯೋಣ. ಇವಾಗ ನೀರು ಕುಡಿಯೋಕ್ಕೆ ಬಂದಿದ್ದೀವಿ. ಸೇ ಹಾಯ್. ವಾಟ್ಸ್ ದ ಪ್ಲೇಸ್ ನೇಮ್? ಕುಚಿ ಟನಲ್ಗೆ ಬಂದಿದ್ದೀವಿ ಇವಾಗ. ಕುಚಿ ಟನಲ್. ಯಾವ್ದು ಕಾಟೇಜ್ ಇಸ್ ನೈಸ್. ನೋ ಕಾಟೇಜ್ ಚೆನ್ನಾಗಿದೆ ಅಲ್ಲ ಕಾಟೇಜ್. ಎಂಟರ್ ಟಾಕಿಂಗ್ ಇನ್ ಮೈ ಲ್ಯಾಂಗ್ವೇಜ್ ಆಲ್ಸೋ, ಕನ್ನಡ. ಕುಚಿ ಟನಲ್. ಎಸ್, ಕುಚಿ ಟನಲ್. But then audience is Subtitle English.
Uchi tunnel. Where? Yes, sure. Because we are not making any video to it. Yeah. Say hi, no. Hi. Yes. I'm Introduce. Apeksha. Hi. This is Parveen. Obviously, they will know you. And we are on Dreamers Borderless Dreams. Borderless dream. In life we don't have border. This is all real. Real. It's like military real bomb. ಹಳೆ ಕಾಲದಲ್ಲಿ ನೋಡಿ ಯಾವ ಥರ ಇದೆ ಬಾಂಬ್. ಇದೆ ಫುಲ್ಲು ರಾಕೆಟ್. ಗನ್ಗಳು ನೋಡಿ ಅವಾಗ ವಾರ್ ಮಾಡಿರೋದಲ್ಲ ಯಾವ ಥರ ಇದೆ ಫುಲ್ಲು. ಹಳೆಯ ಗನ್ಸ್ ನೋಡಿ, ಗನ್ಸು ಫುಲ್ಲು ಗನ್ಸು ಗನ್ನು ಎಲ್ಲ ಇದೆ ಫುಲ್ಲು. ಇಲ್ಲಿ ಗೈಡ್ ಹೇಳಿದ ಪ್ರಕಾರ ಗೈಡ್ ಬೇಡ್ತಾ ಇದ್ವಿ. ಈ ಗೈಡ್ ಬಂದ್ರೆ ಎಕ್ಸ್ಪ್ಲೈನ್ ಮಾಡೋಕ್ಕೆ. ಸೊ ಗೈಡ್ ಈಸ್ ಕಮಿಂಗ್ ನಾವು. ಸೊ ಎಲ್ಲ ಹಳೆಯ ಗನ್ಸು ಎಲ್ಲ ಆ್ಯಂಟಿಕ್ ಪೀಸ್ ಥರ ಇಟ್ಟಿದ್ದಾರೆ ನೋಡಿ. ಫುಲ್ ಆ್ಯಂಟಿಕ್ ಪೀಸ್ ಥರ ಇದೆ ಫುಲ್ಲು ಗನ್ನು. ಫುಲ್ಲು ಶೋಕೇಸಲ್ಲಿ ಆ್ಯಂಟಿಕ್ ಪೀಸ್ ಥರ ಇದೆ ಗನ್ನು. ಹಾಕಿಯಕ್ಕೇನೂ ಮಾಡಿಲ್ಲ. ಅದು ಪ್ಯಾಲೇಸಿಗೆ ಬಂದಂಗಿದೆ ಫುಲ್ಲು. ನಮ್ಮ ಗೈಡ್ ಎಲ್ಲಿ ಹೋಗ್ತಾರೋ ನಾವು ಅಲ್ಲಿ ಹೋಗ್ತೀವಿ. ಹಾಯ್ ಶ್ರಾವಣ್. ವಾಟ್ ಗೈಡ್ ಈಸ್ ಟೆಲಿಂಗ್ ಅಬೌಟ್ ದ ಹಿಸ್ಟ್ರಿ ನೋಡಿ ಹೇಗಿದೆ ಗೈಡ್. ಈಗ ಹಳೇ ಆ್ಯಂಟಿಕ್ ಪೀಸಸ್ ಶೋ ಪೀಸ್ ಎಲ್ಲ ಇಡಂಗಿದ್ರೆ ಇಡ್ಬೋದು. ಎಲ್ಲ ಇನ್ನೂ ಐಟಮ್ಸ್. ನಾವು ಇವಾಗ ಟಿಕೆಟ್ನ ಇವಾಗ ಸ್ಕ್ಯಾನ್ ಮಾಡೋಣ ನೋಡೋದು. ನೋಡಿ ಸ್ಕ್ಯಾನ್ ಮಾಡ್ತಾ ಇದ್ದೀವಿ. ಸ್ಕ್ಯಾನ್ ಆಯಿತು. ಸೊ ಥ್ಯಾಂಕ್ ಯು. ಗೈಡ್ ಕೈ ಕೊಟ್ಬಿಡ್ವಿ ಟಿಕೆಟ್ನ ಅಷ್ಟೇ. ಸೊ ಹೊರಗಡೆ ಹೋಗ್ತಾ ಇದ್ದೀವಿ. ಹೇಗಿದೆ ಟನಲ್ ನೋಡೋಣ ಬನ್ನಿ. ಟನಲ್ ಅಂದರೆ ಇದು ಒಂದು ವಾರ್ ಆಗಿದ್ದ ಜಾಗ, ವಾರ್ ಪ್ಲೇಸ್. ಸೊ ಟೆಲ್ ಮಿ ಅಬೌಟ್ ದಿಸ್ ಪ್ಲೇಸ್. ವಾಟ್ ಯು ನೋ? I know nothing about this place. I'm coming for the first time. So Anything from how was your excitement? I'm very excited. Excited. Yeah, When I'm we very also excited. Oh, it's very hot, but we are still excited to explore what's in it. Exactly. I am also exactly because it has some history of this place to see. We reached here. ಬಂದಿದ್ದೀವಿ ಇಲ್ಲಿಗೆ. ನೋಡಿ ಇವಾಗ ಹೇಗಿದೆ. ವಿ ರೀಚ್ ನಾವು. ಸ್ವಲ್ಪ ವಿಲೇಜ್ ಥರ ಕಾಟೇಜ್ ಥರ ಫೀಲ್ ಆಗುತ್ತೆ, ಬಟ್ ತುಂಬ ಹಿಸ್ಟ್ರಿ ಇದೆ. ಇಟ್ಸ್ ಲೈಕ್ ಹಿಸ್ಟ್ರಿ ಪ್ಲೇಸಸ್. ಬನ್ನಿ ಗೈಡ್ ಏನು ಹೇಳ್ತಾರೆ ಕೇಳೋಣ ಈ ಪ್ಲೇಸ್ ಬಗ್ಗೆ. ಗುಚ್ಚಿ, ನಾಟ್ ಗುಚ್ಚಿ. ಗುಚ್ಚಿ ಎಲ್ಲ ಬ್ರ್ಯಾಂಡ್. ಗುಚ್ಚಿ. And Uchi actually is the name of the tree. Name of tree. ಗುಚ್ಚಿ ಅಲ್ಲ Tree ಅದು. very toxic. It can kill someone if you accidentally eat the fruit. Yep. And right now there are only 2 of them left in this area. ನೋಡಿ ನಮ್ಮ ಗೈಡ್ ಫೋಟೋ ಹಿಡಿತಾ ಇದ್ದಾರೆ. Any fruit? ಎರಡು ಇಂಡಿಯಾ. Anyone? Yeah. ಅವರು ವಾರವಾಗಿ ಇವ್ರ ದೇಶನ ಹೆಂಗೆ ಇವ್ರ ಹತ್ರ ಬಂತು ಅಂತ ಹೇಳ್ತಾ ಇರೋದು. On location. ವಾರೆಲ್ಲ ನಡೆದು ಹೆಂಗೆ ಇವ್ರ ಹತ್ರ ಬಂತು. Airport in this morning. Like it's how many years it's happened war, like How many what? how many years have like a year The last operation. When did that happen? when did it happen? 1973. 1973 to 1973. Only 1 year. only 1 year. Because 1973 is the year when Richard Nixon, Okay. President of the United States, he Yeah. want to make people of America believe that they are pulling out from Vietnam. But then, on one hand, he pulled out the army, but he ordered more bombing. गवर्नमेंट अभी भी बहुत स्मार्ट है. इन्होंने सारे टनल्स डिस्क्लोज नहीं किए, तो जस्ट इन केस इन्हें फ्यूचर में कभी ज़रूरत पड़े. ಅವರಿಗೆಲ್ಲ ಟನಲ್ಸ್ ಬಗ್ಗೆ ಹೇಳ್ತಾರೆ. 1971 US ಅವ್ರು ಬಂದಾಗ ಆಗಿತ್ತು. ಇವರು ಪಾಪ ವಾರ್ ಬಂದು ಸ್ವಲ್ಪ ಯಾವ ಥರ ಇತ್ತು ಲೈಫ್ ಅವಾಗ. ಲೈಕ್ 1 ವರ್ಷ ಅವ್ರು ವಾರ್ ಮಾಡಿದ್ದಕ್ಕೆ
ಅವ್ರಿಗೆ ಪೀಸ್ ಇರಬೇಕು, ಶಾಂತಿ ಇರಬೇಕು ಅಂತ ಮಾಡಿದ್ದಾರೆ ಅವರು. ಅದು ಯಾವ ಥರ ಆಗಿದೆ ವಾರ ಅಂತ ಫುಲ್ ಹೇಳ್ತಾ ಇರೋದು ನೋಡಿ. ಇಲ್ಲಿ ಇದ್ದಿದ್ದವರು ಬ್ಲೂ ಪ್ರಿಂಟಲ್ಲಿ ಏನೇನು ತೋರಿಸಿದ್ರು ಅದಕ್ಕೆ ಅಲ್ಲೆಲ್ಲ ಹೋಗ್ತಾ ಇರೋದು. ನಮಗೆಲ್ಲ ಗೊತ್ತಾಗೋಯ್ತು. ಇಲ್ಲಿ ಟನಲ್ ಇದೆ. ಕ್ಯೂರಿಯಾಸಿಟಿ ನೋಡಿ ಹೇಗಿಟ್ಟಿದ್ದಾರೆ. If I were a soldier, I would never try to open it myself because I knew that there are some kind of a trap underneath, maybe a ballistic waiting for me down there, or maybe a grenade. If I open it, explode it. Right? But now it's in the peacetime. That's why we can do that. Right? All right, come closer, please. All right, here we go. This one is a secret entrance to the tunnel. You need Vaseline. Vaseline. Làm giúp em. Okay, now we make a big round so that this gentleman he will show us how to get in, and you can check his size. If you the same size with him, you can fit totally. Okay. थोड़ा पीछे पीछे हो जाओ, वो तुम्हें दिखाया अंदर You कैसे. can take picture from above that. See here, okay? Ladies and gentlemen, see the guy get out of the tunnels by the secret entrance. Yeah, he camouflage. ಅವಾಗ ಯಾವ ಥರ ವಾರದಾಗ ರೌಸ್ಕೋತಾ ಇದ್ರು ಅಂತ See the Nodi. VC boxes, Hold the blood. hiding, Lay your arm. hiding enemy, hiding me. This the way disappear, and the tunnels connected everyone. Same way going out. They could appear anywhere they wanted. They went down here. They appear behind Okay, there. now your chance. Everyone you Call see, the right. very small, right? Secret entrance. ಯಾಕೆಂದರೆ अरे बाहर में निकालो. No worries. कुछ नहीं है अंदर. It's not. Come on, you pass this one. I put your enrollment list. अच्छा चश्मा और ये निकाल ले पहले. Now we take a look. And you can try. टोपी तो निकाल. चश्मा चश्मा. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. बस बंदर ही रहना. बस भाई. दूसरे टनल से निकालेंगे भाई. ನಾವು ನಮ್ಮ ಪರ್ಸನಾಲಿಟಿ ಹೋದ್ರೆ ಲಾಕ್ ಆಗ್ಬಿಡ್ತೀವಿ ಒಳಗಡೆ. ಬರೋದೇ ಇಲ್ಲ ಈಚೆ ಅಲ್ಲ. ಹೋ ಡೇಟ್ ಗೇವ್ ಸ್ಲಿಪ್. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಎಸ್ ಚಪ್ಪಾಳೆ ಹೊಡಿಯೋಣಪ್ಪ. ನಮ್ಮ ಗ್ರೂಪಲ್ಲಿ ಒಬ್ರು ಮಾಡಿದ್ರು, ಇನ್ನು ನಾವೇ ಮಾಡಿಲ್ಲ. ಅಚೀವ್ ಮಾಡಿಬಿಟ್ರು. ನಾವು ಹೋದ್ರೆ ಲಾಕ್ ಆಗ್ಬಿಟ್ಟು ಫುಲ್ ಒರಿಜಿನಲ್ ನೋಡಿ. ಒಳಗಡೆ ಎಲ್ಲ ಆಗ್ಬಿಟ್ಟಿದೆ. ಅವಾಗ ಇದ್ರಲ್ಲಿ ಬಾಂಬ್ ಹಾಕಿದ್ದು ಅಮೇರಿಕಾದಿತ್ತು ಆ್ಯಕ್ಚುಲಿ. ಫುಲ್ಲು ಒಳಗಡೆ ಎಲ್ಲ ಇದಾಗಿ ಅಲ್ಲಿ ಇದಾಗಿ ಫುಲ್ ಇದಾಗಿಟ್ಟಿದ್ದಾರೆ ಒಳಗಡೆ. ಈಗ ಬೇರೆ ಕಡೆ ಗನ್ನು ವಾರ್ದು ಗನ್ಸ್ ಎಲ್ಲ ಇಟ್ಟಿದ್ದಾರೆ. ಬನ್ನಿ ನೋಡೋಣ ಹೇಗಿದೆ ಗನ್ ಶೂಟ್ ಎಲ್ಲ. ಅದು ನಮಗೂ ಯೂಸ್ ಮಾಡೋಕೆ ಕೊಡ್ತಾರೆ, ಆದರೆ ಅದು ಲೈಕ್ 18 ಇಯರ್ಸ್ ಆಗಿರಬೇಕು. 18 ಇಯರ್ಸ್ ಆಗಿರೋರು ಬೇಕಾದ್ರೆ ಬಂದು ಇಲ್ಲಿ ಬಂದಾಗ ಅದು ಎಕ್ಸ್ಪ್ಲೋರ್ ಮಾಡ್ಬೋದು, ಗನ್ಸ್ ಎಲ್ಲ ಶೂಟ್ ಮಾಡೋದು. ಈ ಥರ ಎಲ್ಲ ಬರಬೇಕು. ಏನಕ್ಕೆ ಹೇಳಿದ್ರೆ ಗ್ರೂಪಲ್ಲಿ ಟ್ರಾವೆಲ್ ಮಾಡೋದು ಏನಕ್ಕೆ ಅಂದರೆ ಈ ಥರ ಗೈಡ್ ಸಿಕ್ಕಿದಾಗ ಎಲ್ಲ ಈಸಿಯಾಗಿ ಸಿಗುತ್ತೆ ಇನ್ಫಾರ್ಮೇಷನ್. ಅದೇ ನಾವು ಒಬ್ಬರೇ ಬಂದು ಬ್ಲಾಗ್ ಮಾಡಿದಾಗ ಏನಾಗುತ್ತೆ, ಅದು ಎಲ್ಲದಕ್ಕೆ ಇದಾಗುತ್ತೆ, ಬಜೆಟ್ ಟ್ರಾವೆಲಿಂಗ್ ಆಗುತ್ತೆ. ಗೈಡ್ ಎಲ್ಲ ಇದ್ದರೆ ಈಸಿ ಆಗುತ್ತೆ ಇದು ಸ್ಟೋರೀಸ್ ಎಲ್ಲ ತಿಳ್ಕೊಳ್ಳೋಕ್ಕೆ ಇದ್ರ ಬಗ್ಗೆ ಎಲ್ಲ. ನೋಡಿ ಅಷ್ಟೇ ನೋಡಿ. I volunteer Shivansh to try them out. All of them शायद थक जाएगा बीच में. Move on, please. Move on. Hi, how was the experience? Very humid. Okay. What to sing the trees?
I think our countries will have histories. There also a lot of mysteries. There's a lot of it. Every country have their mysteries. They struggle a lot, no? Invading Vietnam is next to impossible. Exactly. These are just 5% of the secrets. Yes, these are only 5% secrets they are telling. ಇದೆಲ್ಲ ಒಂದು 5% ಸೀಕ್ರೆಟ್ ಹೇಳ್ತಾ ಇದ್ದಾರೆ. ಇನ್ನ ಬೇಜಾನಿದೆ ಸೀಕ್ರೆಟ್. Commercialized to build another secret. ಸುಮ್ಮನೆ ಒಂದು 5% ಹೇಳ್ತಾರೆ. They want to build more. ಎಕ್ಸ್ಟ್ರಾ ಇದೆ ಸೀಕ್ರೆಟ್ಸ್ ಎಲ್ಲ ಹೇಳಲ್ಲ ಅಷ್ಟೇ. ಇದೆಲ್ಲ ಬೇಸಿಕ್. ತುಂಬ ಇದೆ ಇನ್ನು ಸೀಕ್ರೆಟ್ಸ್. ನೋಡಿ ಅಲ್ಲಿಂದ ಇಲ್ಲಿಂದ ಲವ್ ಸ್ಟೋರಿ. The door looking down, right? And I just do some slow motion. Usually they will faster. And they have two designs. One is in the front, second is here. So this one aims at the chest, right? At chest. Usually you as soldier, they will hold a rifle like this in front of the chest. So when this one goes in, they use a rifle and block it. But if they block it, the momentum from this one swing up, right? So that means you get hit lower part, which is not protected. You're not protect anything over here. We have a nickname for this. We call that the end of your reproduction. What he said that it's talking something more about the protection of reproduction parts. Yes. Yeah, so it acts like a pendulum basically. Okay. It hits your lower part, your penis basically, and then you can't reproduce, you can't have kids. Most probably will die here, so we'll take you back. Yeah. Think he's lying. No, I don't think he's lying. ಆದರೆ ಆ ಮಣಿ ಇದು ಹಣಿ ಇರುತ್ತಲ್ಲ ಅದು ಹಿಂಗೆ ಬಂದು ಹಿಂಗೆ ಬಿಚ್ಚುತ್ತೇನೋ ಥರ ಹೇಳ್ತಾ ಇದ್ದಾರೆ ಅವರು. ನೋಡಿ ಇದು ನೋಡೋಣ ಇನ್ಸೈಡ್. ನೋಡಿ ಲೈವ್ ಆಗಿದ್ದಾರೆ ಹೆಂಗಿದ್ದಾರೆ ನೋಡಿ ವಾರ್ ಮಾಡುವಾಗ. This one is a weapon workshop. ವೆಪನ್ ಮಾಡ್ತಾ ಇದ್ದೀವಿ ಜಾಗ. And we can see three corners here. First corner is a lady working on the spike. So bamboo can be sharpened. That become the spike. Second corner is this one. This is a blacksmith corner where they're forging things. So these on the ground are the bomb shrapnel. And this gentleman there is a bellow blower. Right? So fire going up. Oh yeah, you are. And then we can shape whatever you want for the metal work. And we are shaping over there. That's a landmine. That's a landmine. Yeah, that's a landmine. That's for the tank. But we need two more material: explosive and detonator. Okay. Where? Come from a bomb. Right here. This is the most dangerous corner of the whole workshop. They're opening a bomb. Do me a favor. Don't try this at home. I approve. No. So they use a hand saw and cut it open. So when they cut it open like this, they have to use a coconut bowl contain water. So the water will cool down the heat. From the bomb. When it overheats, it exploded. Right? So very dangerous. Oh, sorry. But when they open, And one here, they will get the explosive. and we can hold the tunnels. And the shape of the landmine on the table. And this one we can nail stick. One. This one is बड़े पिक्चर में देखते हैं शक्ति लेके चले गए ना वो टैंक के नीचे ನೋಡಿ ಇದೆಲ್ಲ ಬಂದು ರಿಯಲ್ ಬಾಂಬ್ ಇದೆಲ್ಲ ಇದೆಲ್ಲ ಬಂದು ಇಲ್ಲೇ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಇಲ್ಲಿ ತಯಾರಿಸ್ತೀವಿ ಮದ್ದೆಲ್ಲ ಬಂದು ಇಲ್ಲೇ ತಯಾರಿಸಿರೋದು ಇಲ್ಲೂ ಇದೆ ಟನಲ್ ಅಂಡರ್ಗ್ರೌಂಡ್ ಇಲ್ಲೂ ಇದೆ ಇನ್ನೂ ತುಂಬ ಇದೆ ವಿಡಿಯೋ ಬೇರೆ ಬರ್ತಾ ಇದೆ ಏನೋ ಪ್ಲೇ ಬೇರೆ ಮಾಡ್ತಾ ಇದ್ದಾರೆ ನೋಡಿ ಓಪನ್ ಮಾಡಿದ್ದಾರೆ ವೇರ್ ಟು ಪ್ರೆಸ್ ಹೌ ಟು ಆಪರೇಟ್ ದಟ್
ಏನೋ ಪ್ರೆಸ್ ಮಾಡಿದ್ರೆ ಆ್ಯಕ್ಚುಲಿ ಇದು ಮಿಲ್ಟ್ರಿದು ಗನ್ಸ್ ಎಲ್ಲ ಇದೆ. 18 ವರ್ಷದ ಮೇಲಾಗಿರೋರು ಬಂದು ಅದನ್ನು ಯೂಸ್ ಮಾಡೋಂಗಿದ್ರೆ ಮಾಡ್ಬೋದು. ನಾನು ತೊಗೊಂಡು ಯೂಸ್ ಮಾಡೋಣ ಹೇಗೆ ಪಟ್ಟು ಅಂದ್ಕೊಂಡೆ. ಗನ್ ತೊಗೊಂಡ್ರೆ ಈ ಥರ ಇಲ್ಲಿ ಬಂದು 18 ಇಯರ್ಸ್ ಆಗಿರೋರು ಬಂದು ಇದು ಮಾಡಿದ್ರೆ ಹಿಂಗಿರುತ್ತೆ. ಯಾರಾದರೂ ಇಂಟ್ರೆಸ್ಟ್ ಇರೋರು, ನನಗೆ ಕಿವಿ ನೋವು ಬರುತ್ತಲ್ಲ, ಹೋಗ್ತಾ ಇಲ್ಲ, ಯಾರಿಗಾದ್ರು ಇಂಟ್ರೆಸ್ಟ್ ಇದ್ರೆ ಗನ್ ಫೈರ್ ಮಾಡೋದು ಅದು ಇದು ಬಂದು ಮಾಡಬಹುದು. ನೋಡಿ ಯಾರ ಹತ್ರ ಇದೆ, ಇಲ್ಲೇ ಯಾರ ಹತ್ರ ಇಲ್ಲೇ ಇದೆ. ಇಂಟ್ರೆಸ್ಟ್ ಗನ್ ಮಾಡೋದು ನೋಡಿ, ನಾನು ಮಾಡೋಣ ಅಂದ್ಕೊಂಡೆ, ಬಟ್ ಗೈಸ್ ಎಲ್ಲ ಆಯ್ತು. ಇವಾಗ ಜಸ್ಟ್ ಬಂದು ಎಳ್ನೀರು ಕುಡಿದು ನೆಕ್ಸ್ಟು ಸಿಕ್ಕಾಪಟ್ಟೆ ಬಿಸಿಲು ಜಾಸ್ತಿ. ರೈಡ್ ಅಲ್ಲೇ ಎಲ್ಲ ಹೋಗಿದ್ದಾರೆ ಫಸ್ಟ್ಗೆ, ಫ್ರೆಂಡ್ಸು ಅಲ್ಲೇ ಕೂತಿದ್ದಾರೆ, ಇಲ್ಲೇ ಕೂತಿದ್ದಾರೆ. ನೋಡ್ರಿ ಯಾಕೆ ಕೇಳ್ತೀರ, ಫುಲ್ಲು ಪಿಂಕ್ ಟಿಶ್ಯೂ ಪೇಪರ್ ಥರ ಹೊಡ್ಸ್ಕೊತಾ ಇದೀವಿ. We are editing the vlog. How was the experience? It was fun. It was very fun. Full disaster, tired, and I also full tired. Full tired ಆಗಿದ್ದೀವಿ ಗೈಸ್. ಇಲ್ಲಿಗೆ ಎಂಡ್ ಮಾಡ್ತೀವಿ ನಮ್ಮ ಬ್ಲಾಗ್ನ. ಸೇವ್ ಯು ನೆಕ್ಸ್ಟ್ ಬ್ಲಾಗ್.